ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಲಾಗ್ ನಾವು ಆಟಿದ ಐತಾರ ಅಂತ ಪ್ರೋಗ್ರಾಮ್ ಕಡೆಯಿಂದ ಶುರು ಮಾಡ್ತಾ ಇದ್ದೀವಿ. ಅಂದರೆ ಇವರಿಗೆ ಸಂಡೇ ಪ್ರೋಗ್ರಾಮ್ ಇತ್ತು ಕಾವೂರಲ್ಲಿ. ಫಸ್ಟ್ ಇಲ್ಲಿ ಹೋಗಿ ನಾವು ಹೋಗುವಾಗ ಅಲ್ಲಿ ಅವರದ್ದೇ ಪ್ರೋಗ್ರಾಮ್ ಆಗ್ತಾ ಇತ್ತು. ಸೊ ಇಲ್ಲಿ ನೋಡ್ಬೋದು, ಇದು ಕಾನ್ಸೆಪ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಆ ಹುಡುಗಿ ಅಂತೂ ಅವರ ಹೆಸರು ಗೊತ್ತಿಲ್ಲ ನನಗೆ, ಬಟ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರು. ಇಲ್ಲಿ ನಮಗೆ ಸಾಂಗ್ ಇದ್ದು ಒರಿಜಿನಲ್ ವಿಡಿಯೋ ಹಾಕ್ಲಿಕ್ಕೆ ಆಗಲ್ಲ, ಯಾಕಂದರೆ ಕಾಪಿರೈಟ್ಸ್ ಬರುತ್ತೆ. ಇಲ್ಲಿ ಇವರ ಪ್ರೋಗ್ರಾಮ್ ಸ್ಟಾರ್ಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಇತ್ತು, ಹಾಗಾಗಿ ನಾವು ಸ್ನ್ಯಾಕ್ಸ್ ಮಾಡ್ಕೊಂಡು ಬಂದ್ವಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನೇರಿಕಲ್ ಕುರುಮೆ ದೇವ ಸರ್ವ ಪ್ರವೇಶ ಸರ್ವದಕ್ಕೂ ಕಾರ್ಯಕ್ರಮ ಪ್ರೋಗ್ರಾಮ್ ಒಂದು ಸರ್ತಿಗೆ ಜೋರೈನ ಚಪ್ಪಾಳೆ. ನನಗೆ ಕೆಲವರು ಕಮೆಂಟ್ ಮಾಡ್ತಾರೆ, ಅಂದರೆ ಇವರ ಸಾಂಗ್ ಕೇಳಲಿಕ್ಕೆ ಖುಷಿಯಾಗುತ್ತೆ ಅಂತ. ಬಟ್ ಇದು ಅಂದರೆ ಟ್ರ್ಯಾಕ್ ಪ್ರೋಗ್ರಾಮ್ ಆಗಿರೋದ್ರಿಂದ ಇದರ ವಾಯ್ಸ್ ಹಾಕಿದರೆ ಕಾಪಿರೈಟ್ಸ್ ಬರುತ್ತೆ, ಹಾಗಾಗಿ ಮ್ಯೂಟ್ ಮಾಡಿದ್ದೇನೆ. ಯಾರು ಬೇಜಾರು ಮಾಡ್ಕೊಳ್ಬೇಡಿ. ಇಲ್ಲಿ ಮಕ್ಕಳೆಲ್ಲ ಸ್ಟೇಜಿಗೆ ಹೋಗಿದ್ದರು, ಅಲ್ಲೇ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಿದ್ದು. ಸ್ವಲ್ಪ ಪ್ರೋಗ್ರಾಮ್ ಸ್ಟಾರ್ಟ್ ಆದಮೇಲೆ ಡ್ಯಾನ್ಸಿಂಗ್ ನಂಬರ್ ಸಾಂಗ್ಸ್ ಎಲ್ಲ ಹಾಕ್ತಾರೆ. ಸೊ ಆವಾಗ ಇವಳು ಕೂಡ ಹೋಗಿ ಅವರಿಗೆ ಸ್ವಲ್ಪ ಡಿಸ್ಟರ್ಬ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು, ಅಂದರೆ ಮೈಕ್ ಬೇಕು ಅಂತ. ಹಾಗೆ ಅಲ್ಲಿ ಒಂದು ಚಿಕ್ಕ ಮೈಕ್ ಇತ್ತು, ಸೌಂಡ್ ಆಪರೇಟರ್ ಅಲ್ಲಿ ಪರಿಚಯದವರು ಮತ್ತು ಅವಳ ಕೈಗೆ ಕೊಟ್ಟರು. ಸೊ ಹಾಗೆ ಅವಳಷ್ಟಕ್ಕೆ ಎಂಜಾಯ್ ಮಾಡ್ತಾ ಇದ್ಲು. ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಮನೀಷಾ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಗೀ ರೈಸ್ ಮತ್ತು ಎಗ್ ಮಸಾಲ ಸ್ಪೆಷಲ್. ನಿನ್ನೆ ಅಂದರೆ ನಮಗೆ ಕಾವೂರಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅದು ನೀವು ನೋಡಿರ್ಬೋದು ವ್ಲಾಗಲ್ಲಿ ಸ್ವಲ್ಪ. ಹಾಗೆ ಅಲ್ಲಿದ್ದು ಕಾರ್ಯಕ್ರಮ ನಿನ್ನೆ ಆಗಿ ಮುಗಿಸಿ ಮತ್ತು ಮನೆಗೆ ಬಂದೆಲ್ಲ ನಮ್ಮ ಜೊತೆ ನಮ್ಮ ಆರ್ಟಿಸ್ಟ್ ಅಂತ ಹೇಳೋದಕ್ಕಿಂತ ನಮ್ಮ ಆತ್ಮೀಯರು ಹೇಮಚಂದ್ರ ಅರ್ವ ಒಳ್ಳೆ ಸಿಂಗರ್ ಅವರು ಕೂಡ ಮನೆಗೆ ಬಂದಿದ್ದರು. ಹಾಗೆ ನಿನ್ನೆ ಅದೆಲ್ಲ ಮುಗಿಸಿ ನಾವು ಮಾತಾಡಿ 2:30 ಗಂಟೆ ಆಗಿದೆ, ಮಲಗುವಾಗ ಲೇಟ್ ಆಯಿತು. ಇವತ್ತು ಬೆಳಿಗ್ಗೆ ಎದ್ದೇಳುವಾಗ ಸ್ವಲ್ಪ ಲೇಟ್ ಆಯಿತು. ಬಿಟ್ಟೆ ಬೇಗ ಎದ್ದಿದ್ದಾಳೆ. ನಂತರ ಪುಂಡಿ ಮಾಡಿದ್ಲು. ಮೊನ್ನೆದು ಕೋಳಿ ಗಸಿ ಎಲ್ಲ ಇತ್ತು. 6:30 ಎದ್ದಿದ್ದಾಳೆ. ನಂತರ ಪುಂಡಿ ಎಲ್ಲ ರೆಡಿ ಇತ್ತು. ನಾವು ಬೆಳಿಗ್ಗೆ ಎದ್ದು ಮತ್ತು ಫ್ರೆಶ್ ಅಪ್ ಎಲ್ಲ ಆಗಿ ಪುಂಡಿ ಎಲ್ಲ ತಿಂದು ಈಗ ಮಧ್ಯಾಹ್ನಕ್ಕೆ ರಕ್ಷಣೆ ಕೂಡ ಬರ್ತೇನೆ ಅಂತ ಹೇಳಿದ. ಈಗ ಗೀ ರೈಸ್ ಮತ್ತು ಎಗ್ ಮಸಾಲ ಸ್ಪೆಷಲ್ ಮಾಡ್ತಾ ಇದ್ದಾಳೆ. ಹಬ್ಬ ಹೌದು ಐಟಮ್ ಬರುವಾಗ ಲೇಟ್. ನಾವು ಒಂದು ಬ್ಲಿಂಕಿಟ್ ಮಾಡಿದ್ವಿ ನೋಡಿ. ಈಗ 4-5 ಸರ್ತಿ ಆದಮೇಲೆ ಗ್ಯಾಸ್ ಆನ್ ಆಯಿತು. ಹೌದು, ಇನ್ನೂ ಸ್ವಲ್ಪ ಅದರದ್ದು ವಾಯ್ದೆ ಇದೆ, ಹಾಗೆ ಆಯುಷ್ಯ ಇದೆ ಈ ಗ್ಯಾಸಿದ್ದು. ಹಾಗೆ ಹೌದು, ಈಗ ಬರ್ತಾಳೆ ನೋಡಿ, ಬರ್ತಾಳೆ ಈಗ. ಬಂದ್ಲು ದಾದೆ ಮಗೆ ದಾದೆ ಬತ್ತ ಬೈ. ನಾವು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಬೆಳಿಗ್ಗೆ ಇದು ಅಡಿಗೆ ಮಾಡುವಾಗ, ಅಂದರೆ ಬೆಳಿಗ್ಗೆದು ತಿಂಡಿ ಮಾಡುವಾಗ ಅಂತ. ಮತ್ತೆ ಕಂಟಿನ್ಯೂ ಮಾಡಲಿಕ್ಕೆ ನೆನಪಲ್ಲ. ರಕ್ಷಣೆ ಬರೋದಕ್ಕಿಂತ ಮುಂಚೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಅವ್ರು ಬಂದು ಊಟ ಆಡಿ ನೋಡಿ, ಇವನು ನಡುವಲ್ಲಿ ಉಪದ್ರ ಮಾಡೋದು. ಅದೇ ಹೇಳಿ ಅವೇ ಬನ್ನಿ ಬಂಡ ಅವು ಪೂರ ಮರೆತೆ ಹೋದನು. ಮಿಡ್ಲಲ್ಲಿ ಅದೆಲ್ಲ ಮಿಸ್ ಆಯಿತು. ಆಚೆ ಫುಲ್ ಮಾತಾಡಿ ಸ್ವಲ್ಪ ಹೊರಗೆಲ್ಲ ಹೋದ್ವಿ, ಎಲ್ಲ ಮಿಸ್ ಆಯಿತು. ಮೊಬೈಲ್ ಕೂಡ ಬಿಟ್ಟು ಹೋದ್ವಿ, ಎಲ್ಲ ಮಿಸ್ ಆಯಿತು. ಈಗ ಊಟ ಆಗಿ ಚಹಾ ಕುಡ್ದಾಯಿತು. ಈಗ ನಾವು ವೇದ ಮೂವಿ ನೋಡ್ತಾ ಇದ್ದೇವೆ. ವೇದ ಅಂದರೆ ಇವರಿಬ್ಬರು ನೋಡಲಿಲ್ಲ ಸಿನಿಮಾ, ಹಾಗೆ ಒಮ್ಮೆ ತೋರಿಸುವಂಥ ಸಿನಿಮಾ. ಅರ್ಧದಲ್ಲಿ ಈಗ ಸ್ಟಾಪ್ ಆಗಿದೆ ಸಿನಿಮಾ. ಈಗ ಸಿನಿಮಾ ನೋಡಬೇಕು, ಅದೊಂದು ಕಂಪ್ಲೀಟ್ ಮಾಡಿ ನಂತರ ಈವ್ನಿಂಗ್ ಇವರು ಇಲ್ಲೇ ಇವತ್ತು ಸ್ಟೇ ಆಗಿ ನಾಳೆ ಬೆಳಿಗ್ಗೆ ತಿಂಡಿ ತಿಂದು ಹೋಗೋದು. ಎಸ್ ಅಲ್ಲ, ನಾಳೆ ಹೋಗೋದಿಲ್ಲ.
ಎರಡು ದಿನ ಕುತ್ಕೊಳ್ಳೋ ಮುಖ ಅಲ್ಲ ಇದು. ಅಂದರೆ ನಾಳೆ ಇವತ್ತೇ ಹೊರಡ್ತೇನೆ ಅಂತ ರೆಡಿ ಆಗಿದ್ದ ನಾನು, ಮತ್ತೆ ಆಜೆ ಹಾಕಿ ನಿಲ್ಲಿಸಿದ್ದು, ಆನೆ ಹಾಕಿ ನಿಲ್ಲಿಸಿದ್ದು. ಎಸ್, ಇನ್ನು ಇದೊಂದು ಮೂವಿ ಕಂಪ್ಲೀಟ್ ಮಾಡುವ, ನಂತರ ಉಳಿದದೆ ಅಂತ ಮಾತಾಡುವ. ಇವತ್ತು ಮಳೆ ಸ್ವಲ್ಪ ಕಡಿಮೆ ಇತ್ತು, ಅಂದರೆ ಆಗ ಬೆಳಿಗ್ಗೆ ಸ್ವಲ್ಪ ಜಾಸ್ತಿ ಇತ್ತು, ಈಗ ಸ್ವಲ್ಪ ಕಡಿಮೆ ಇದೆ. ಇವತ್ತು ಆಲ್ಮೋಸ್ಟ್ ಎಲ್ರಿಗೂ ರಜೆ, ಶಾಪ್ ಎಲ್ಲ ಕ್ಲೋಸ್ ಇತ್ತು. ಇದೊಂದು ಶಾಪ್ ಈಗ ಓಪನ್ ಆಯಿತು, ನಾಗರ ಪಂಚಮಿ ಆಗಿರೋದ್ರಿಂದ. ಇಲ್ಲಿ ಇದು ನಾವು ತಂದ ಮೇಲೆ ಫಿಟ್ ಮಾಡಿರಲಿಲ್ಲ, ಯಾಕಂದರೆ ಅದು ಸ್ವಲ್ಪ ಸರಿ ಇತ್ತಲ್ಲ ಅಂತ ಅದನ್ನೇ ಯೂಸ್ ಮಾಡ್ತಾ ಇದ್ವಿ. ಬಟ್ ಅದು ಪದೇ ಪದೇ ಒಮ್ಮೆ ಆಫ್ ಆಗ್ತದೆ, ಒಮ್ಮೆ ಸರಿ ಇರ್ತದೆ, ಕೆಲವೊಮ್ಮೆ ತುಂಬ ಮೆಲ್ಲ ಉರಿಯುತ್ತದೆ. ಸೊ ಅದು ಕಷ್ಟ ಆಗ್ತದೆ. ಅಂದರೆ ಸ್ವಲ್ಪ ಅಡಿಗೆಲ್ಲ ಗೊತ್ತಿರ್ಬೋದು, ಅಡಿಗೆ ಎಷ್ಟು ಬೇಗ ಆಗುತ್ತೆ ಅಷ್ಟು ನಮಗೆ ಬೇರೆ ಕೆಲಸ ಎಲ್ಲ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಹಾಗೆ ಫೈನಲಿ ಫಿಟ್ ಮಾಡುವ ಅಂತ ಇವರೆಲ್ಲ ಓಪನ್ ಮಾಡಿದರು. ಓಪನ್ ಮಾಡಿದಾಗ ಇಲ್ಲಿ ಎಂತ ಹೇಳೋದು, ಅದಕ್ಕೆ ಪೈಪ್ ಎಂಥದ ಬೇರೆ ಬೇಕಂತೆ, ಸ್ವಲ್ಪ ಉದ್ದ ಇರುವಂಥದ್ದು. ಅದರ ಜೊತೆಗೆ ಸ್ಪೇಸ್ ಕೂಡ ಅಷ್ಟೇ, ನಮ್ಮದಿದು ಸ್ವಲ್ಪ ಅಂದರೆ ಈ ಗ್ಯಾಸಿಗೆಲ್ಲ ಫಿಟ್ ಆಗ್ತದೆ ಕಿಚನ್, ಬಟ್ ಇದು ಸ್ವಲ್ಪ ಸೈಜ್ ದೊಡ್ಡದಿದೆ, ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಹಾಗೆ ಎಂತ ಮಾಡೋದು ಅಂತ ಗೊತ್ತಾಗಲಿಲ್ಲ. ಅಂದರೆ ನನಗೆ ವಾಪಸ್ ಅಡಿಗೆ ಮಾಡಬೇಕಿತ್ತು ನೈಟಿಗೆ ಕೂಡ. ಮಧ್ಯಾಹ್ನಕ್ಕೆ ಗೀ ರೈಸ್ ಮತ್ತು ಎಗ್ ಮಸಾಲ ಮಾಡಿದ್ದೆ. ಹಾಗೆ ನೈಟ್ ಒಂದು ದಾಲ್ ಸಾರಿಟ್ಟು ಮತ್ತು ಇವರು ಕಬಾಬ್ ತರ್ತೇನೆ ಅಂತ ಹೇಳಿದರು. ಗೀ ರೈಸ್ ಕೂಡ ಎಲ್ಲ ಸ್ವಲ್ಪ ಸ್ವಲ್ಪ ಇತ್ತು. ಹಾಗೆ ಸ್ವಲ್ಪ ಅಡಿಗೆ ಬೇಗ ಮಾಡುವ ಅಂತ ಅಂದ್ಕೊಂಡ್ರೆ ಅದು ಮತ್ತೆ ಫಿಟ್ ಮಾಡಲಿಕ್ಕೆ ಆಗಲಿಲ್ಲ. ಗ್ಯಾಸ್ ಅಂತೂ ತುಂಬ ಒಳ್ಳೆಯದಿದೆ ನಮಗೆ. ನಾವು ಆ್ಯಕ್ಚುಲಿ ಅಗ್ಗಾರಿ ಅಂತ ಇದೆ ಮ್ಯಾಂಗ್ಳೂರಲ್ಲಿ, ಸೊ ಅಲ್ಲಿಗೆ ಹೋದದ್ದು. ಅಲ್ಲಿ ಪರಿಚಯದವರಿದ್ದಾರೆ, ಪ್ರೀತಿ ಕಂಪೆನಿದ್ದು ನಾವು ತಂದಿರುವಂಥದ್ದು. ಗ್ಯಾಸಲ್ಲಿ ಇನ್ನೊಂದು ಗ್ಲೆನ್ಸ್ ಅಂತ ಬರ್ತದೆ, ಸೊ ಅದು ಕೂಡ ಒಳ್ಳೆಯದಿರುತ್ತೆ ಅಂತ ಹೇಳಿದರು. ಬಟ್ ವ್ಯಾರಂಟಿ ಅದೆಲ್ಲ ನೋಡಿದರೆ ಮತ್ತು ಸರ್ವಿಸ್ ಎಲ್ಲ ಈ ಕಂಪೆನಿಗೆ ಸ್ವಲ್ಪ ಜಾಸ್ತಿ ಒಳ್ಳೆಯದಿದೆ ಅಂತ ಹೇಳಿದರು. ಹಾಗಾಗಿ ನಾವು ಇದನ್ನೇ ಪರ್ಚೇಸ್ ಮಾಡಿದ್ದೇವೆ. ನನಗೆ ಆ್ಯಕ್ಚುಲಿ 4 ಬರ್ನರ್ ತಗೊಳ್ಬೇಕು ಅಂತ ಇತ್ತು, ಯಾಕಂದರೆ ಬೇರೆ ಕೆಲಸ ಎಲ್ಲ ನನಗೆ ಮಾಡಬೇಕಂದ್ರೆ ಅಡುಗೆ ಮತ್ತು ಮನೆ ಕೆಲಸ ಎಲ್ಲ ಸ್ವಲ್ಪ ಬೇಗ ಆದರೆ ನಮಗೆ ಬೇರೆ ಕೆಲಸ ಮಾಡಲಿಕ್ಕೆ ಟೈಮ್ ಸಿಗುತ್ತೆ. ಇಲ್ಲಾಂದರೆ ಫುಲ್ ಡೇ ಅದೇ ಆಗ್ತದೆ. ಸ್ವಲ್ಪ ಅಡುಗೆ ಮಾಡುವಾಗ ಏನಾದರೂ ಕಿಚನಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಕೂಡ ಕಷ್ಟ. ಮತ್ತು ಬೆಳಗಿದ್ದು ತಿಂಡಿ ಊಟ ಎಲ್ಲ ಮನೆಯಲ್ಲೇ ಆದ್ರೇ ಒಳ್ಳೆಯದು, ಗ್ಯಾಸ್ ಎಲ್ಲ ಕೈ ಕೊಟ್ಟರೆ ಕಷ್ಟ. ಹಾಗಾಗಿ ಈ ಥರ ಸಡನ್ ಪ್ಲ್ಯಾನ್ ಮಾಡಿ, ಸ್ವಲ್ಪ ಆಫರ್ ಕೂಡ ಇತ್ತು ಇಂಡಿಪೆಂಡೆನ್ಸ್ ಡೇ ದಿವಸ, ಹಾಗಾಗಿ ತಗೊಂಡು ಬಂದ್ವಿ. ಇಲ್ಲಿ ನೋಡ್ಬೋದು, ಅವ್ರು ಹೇಳಿದರು ಅಂದರೆ ಅಲ್ಲಿ ಸ್ಪೇಸ್ ಸಾಕಾಗಲಿಕ್ಕಿಲ್ಲ ಅಂತ. ಮತ್ತು ಅದ್ರ ಜೊತೆಗೆ ಪ್ಲೇಸ್ ಹೇಗಾದರೂ ಅಡ್ಜಸ್ಟ್ ಮಾಡ್ಬೋದು, ಬಟ್ ಪೈಪ್ ಇರಲಿಲ್ಲ ಅದಕ್ಕೆ. ಹಾಗೆ ಇವಾಗ ಬೇಡ, ಸುಮ್ಮನೆ ಗಡಿಬಿಡಿ ಮಾಡೋದು ಬೇಡ ಅಂತ ಮತ್ತೆ ವಾಪಸ್ ಇಟ್ಟರು. ಅದು ಹೇಳ್ತಾರಲ್ಲ, ಯಾವ ಟೈಮಿಗೆ ಯಾವ ಕೆಲಸ ಆಗಬೇಕು ಅದೇ ಟೈಮಿಗೆ ಆಗೋದಂತ. ಈ ಐಟಮ್ ಕೂಡ ಅಷ್ಟೇ, ಮನೆಗೆ ನಾವು ಯಾವುದನ್ನು ತುಂಬ ಟೈಮಿಂದ ಪ್ಲ್ಯಾನ್ ಮಾಡಿರ್ತೇವೆ ಅದೊಂದು ಕೆಲವೊಮ್ಮೆ ತರಲಿಕ್ಕಾಗಲ್ಲ. ಇದು ಸಡನ್ ಆಗಿ ಬಂದಿರುವಂಥದ್ದು. ಅದು ಆ್ಯಕ್ಚುಲಿ ಕಿಚನ್ಗೆ ಯಾವಾಗ ಹೋಗ್ತೀವಿ ಆವಾಗ ಅಲ್ಲಿ ಏನಾದರೂ ಎಂತ ಹೇಳ್ತಾರೆ, ಏನಾದರೂ ಬೇಕಾದದ್ದು ಅಥವಾ ಈ ಥರ. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಿನ್ನೆ ವ್ಲಾಗನ್ನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೆ. ಇವತ್ತು ಬೆಳಿಗ್ಗೆಗೆ ಅದೇ ಮಂಜಲ್ದ ಇರತ್ತ ಗಟ್ಟಿ ಬೆಲ್ಲ, ತೆಂಗಿನಕಾಯಿ ಎಲ್ಲ, ತುರಿದ ತೆಂಗಿನಕಾಯಿ, ಬೆಲ್ಲ ಎಲ್ಲ ಹಾಕಿ ಅದು ಮಾಡ್ತಾರಲ್ಲ, ಅದು ತುಂಬ ಫೇವ್ರೇಟ್ ನಮ್ಮದು, ತುಂಬ ಚೆಂದ ಆಗ್ತದೆ ಅದು. ಹಾಗಾಗಿ ನಿನ್ನೆ ಗಡಿಬಿಡಿಯಲ್ಲಿ ಆಗಲಿಲ್ಲ. ಹಾಗೆ ಇವತ್ತು ಅವನ ರಕ್ಷಣೆಗೆ ಅಂದರೆ ಬೆಳಿಗ್ಗೆ ಬೇಗ ಯಾವುದೋ ಒಂದು ಕಾಲೇಜ್ ಫಂಕ್ಷನ್ಗೆ ಹೋಗ್ಲಿಕ್ಕಿತ್ತು, ಹಾಗೆ ಅವ ಹೊರಟ. ನಾವೀಗ ತಿನ್ನಲಿಕ್ಕೆ ರೆಡಿ ಮಾಡ್ತಾಯಿದ್ದೇವೆ. ಎಂಚುಂಡು ಹೇಮು? ಅವ್ರು ಮಿಮಿಕ್ರಿ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಪಾಪ, ನಿನ್ನೆಯಿಂದ ಟ್ರೈ ಮಾಡ್ತಾನೆ ಇದ್ದಾರೆ. ಬರ್ತಾ ಇದೆ, ಸಾಧಾರಣ ಬಂತು, ಬರ್ತಾ ಇದೆ ವಾಯ್ಸ್. ಇನ್ನು ವೆಯ್ಟ್ ಮಾಡೋದು ಬೇಡ, ತಿಂಡಿ ತಿನ್ನುವ, ಹಸಿವಾಗ್ತದೆ. ಬನ್ನಿ ಹೋಗೋಣ. ಅಮ್ಮು ಓಕೆ ಡನ್ ಬಲ್ಲೆ.
ಓಕೆ ಡನ್ ಬಲ್ಲೆ ಸೂಪರ್ ಬಲ್ಲೆ ಮಾಮಗೆ ಇಷ್ಟ ಕೇಳಲೆ ಮಾಮಡ ಕೇಳಿ ಎಂಚೋಂಡು ಕೇಳಲೆ ಸೂಪರ್ ಸೂಪರ್ ಸೂಪರಾ ಥ್ಯಾಂಕ್ ಯು ಬಲ್ಲೆ ಅಂಚನಾ ಥ್ಯಾಂಕ್ ಯು ಜಾನ್ ಬುನ್ ಹಾಂ ಓಕೆ ಡನ್